ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ದುರ್ಗಾ ಉತ್ಸವಕ್ಕೆ ಹೇಗ್ ಬಂದ್ಲು? ಗರ್ಭಗುಡಿಯಲ್ಲಿ ಕೂಡ ಹಾಕಿರೋ ನಿನಗೆ ಇಷ್ಟು ಶಕ್ತಿ ಇದೆ ಅಂದಮೇಲೆ ಇನ್ನು ಬೇಕಾದಲ್ಲಿ ನಡ್ಕೊಂಡು ಓಡಾಡ್ತಿರೋ ಈ ದೇವರಿಗೆ ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡು. ಉತ್ಸವ ನಡೀತಾ ಇದೆ, ಯಜ್ಞ ಪೂರ್ತಿ ಆಗಬಾರ್ದು, ಉತ್ಸವ ನಿಲ್ಲಬೇಕು. ಆ ದೇವಿ ನನ್ನ ಮುಂದೆ ನನಗಿಂತ ದೊಡ್ಡವಳಾಗಬಾರದು. ಉತ್ಸವ ಅರ್ಧಕ್ಕೆ ನಿಂತು ಅಲ್ಲಿ ಹೋಗಿರೋ ಜನರೆಲ್ಲ ಈ ಅಮೃತೇಶ್ವರ ಗುರುವಿಗೆ ಜೈಕಾರ ಹಾಕೊಂಡು ನನ್ನ ಪಾದದಡಿಯಲ್ಲಿ ಬಂದು ಬೀಳಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಹುಡುಗಿ ಹೊತ್ಕೊಂಡು ನಡೀತಾ ಇರೋ ಕೆಂಡದ ಪೂರ್ಣಾಹುತಿ ಪೂರ್ತಿ ಆಗಬಾರ್ದು. ಅವಳು ಊರೋ ಪ್ರತಿ ಹೆಜ್ಜೆನಲ್ಲೂ ರಕ್ತ ಚಿಮ್ಮಬೇಕು, ಕೆಂಡದಲ್ಲಿ ಅಲ್ಲೇ ಕುಸಿದು ಹೋಗಬೇಕು, ಉತ್ಸವ ನಿಲ್ಲಬೇಕು. ಒಟ್ಟಿನಲ್ಲಿ ಆ ದೇವಿ ಸೋತು ನನ್ನ ಮುಂದೆ ನಿಲ್ಲಬೇಕು. ನಾನು ಮಲ್ಕೊಂಡಿಲ್ಲ. ಏನಾಯ್ತು ನೆನ್ನೆ ರಾತ್ರಿ? ಕನ್ಸ ಅಲ್ಲ, ಅಂಬಿಕಾನೇ. ಪಕ್ಕ ಅಂಬಿಕಾನೇ. ಆ ಗೋರಿ ಹತ್ರ ಬೇರೆ ಹೋಗ್ಬೇಕು, ಈತ ಬರ್ತ್ಡೇ ಬೇರೆ. ಆ ಅಷ್ಟಮಿಯ ದಿನದಲ್ಲಿ ಅವಳಿಗೆ ಒಂದು ಮಹಾ ದಿಗ್ಬಂಧನ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅವಳು ಉಪಯೋಗಿಸ್ತಾ ಇದ್ದಂತ ಒಂದು ವಸ್ತು ನನಗ್ ಬೇಕು. ಇವತ್ತೇ ನಿನ್ ಕಡೆ ದಿನ ಅಂಬಿಕಾ. ಈ ಬಳೆಯಿಂದ ನಿನ್ ಮಹಾ ದಿಗ್ಬಂಧನ ಆಗಿ ಹೋದ್ರೆ ಆಮೇಲೆ ನಿನ್ ಕತೆ ಮುಗ್ದ ಹಾಗೇನೆ. ಇವತ್ತು ಶರತ್ ಮತ್ತೆ ನನ್ನ ಮದ್ವೆ ಡೇಟ್ ಫಿಕ್ಸ್ ಆಗತ್ತೆ, ಆಮೇಲೆ ಎಲ್ಲ ಸರಿ ಹೋಗತ್ತೆ.
ಮುಹೂರ್ತ ಮೀರ್ ಹೋಯ್ತಾ? ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬಂತ. ಮಗುನ ಚಿವುಟೋಳು ನೀನೆ, ತೊಟ್ಟಲ್ನ ತೂಗೋಳು ನೀನೆ. ನಾನು ಹೇಳಿದ್ದನ್ನ ತಂದಿದ್ಯಾ? ಇವತ್ತು ಅವಳ ಅಂತ್ಯ ಆಗತ್ತಲ್ವಾ? ಇದು ಅಂತ್ಯ ಅಲ್ಲ, ಆರಂಭ ಅಷ್ಟೇ. ತಾಯಿ ಪ್ರೀತಿಗೆ ಅಂತ್ಯ ಯಾವತ್ತೂ ಇಲ್ಲ. ನೀವು ಯಾರ ಪರ? ನನ್ನ ಪರನ ಅವಳ ಪರನ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳನ್ನು ದಿಗ್ಬಂಧನದಲ್ಲಿ ಬಂಧಿಸಿ ಅವಳ ಶಕ್ತಿ ಹೀರೋದಷ್ಟೇ ನನ್ನ ಕೆಲಸ. ಇವತ್ತು ಅಷ್ಟಮಿ, ಪಶ್ಚಿಮ ದಿಕ್ಕಿನಲ್ಲಿ ಚಂದ್ರಗ್ರಹಣ. ರಾತ್ರಿ ಸಮಯದಲ್ಲಿ ರಕ್ತ ಚಂದ್ರಮನ ದರ್ಶನ ಆಗುತ್ತೆ. ಹಾಗಾಗಿ ಅದೇ ಸಮಯದಲ್ಲಿ ಸರಿಯಾಗಿ ಅವಳನ್ನು ನಿಮ್ಮ ಮನೆಯಿಂದ ಕಿತ್ತು ಬಿಸಾಕ್ತೀನಿ. ಹಾ ನೋಡೋದು ನೋಡು, ಡಿಟೆಕ್ಟಿವ್ ಇವಳು. ಅಪ್ಪ ಇದ್ದಾರ ಅಂತ ನೋಡ್ತಿದ್ದಾಳೆ, ಕಳ್ಳಿ. ಈ ಶರತ್, ನೀವು ಇಲ್ಲೇ ಇದ್ದೀರಾ? ಪೆದ್ದಪ್ಪ ನೀವು, ಕೊಂಬೆ ಇಟ್ಟು ಹೋಗೋಕ್ಕೂ ಬರಲ್ವಾ ನಿಮ್ಗೆ? ಅಯ್ಯೋ, ಈ ಕಡೆನೇ ಬರ್ತಾ ಇದ್ದಾಳಲ್ಲ, ಅವಳೇನಾದ್ರೂ ನನ್ನ ನೋಡ್ಬಿಟ್ರೆ ಅಷ್ಟೇ. ಫೈನಲಿ ನಾನು ತಂದಿದ್ದ ಟಾಯ್ಸ್ನ ಹಿತ ಆಕ್ಸೆಪ್ಟ್ ಮಾಡಿಬಿಟ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.